viewers, welcome to my channel. ಈ ವಿಡಿಯೋದಲ್ಲಿ ನಾವು modifying tools ಬಗ್ಗೆ ನೋಡ್ತಾ ಹೋಗ್ತೀವಿ. modifying tools ನ ಸೆಲೆಕ್ಟ್ ಮಾಡೋದಕ್ಕೆ ನೀವು ಡೈರೆಕ್ಟ್ ಟ್ಯಾಬ್ ಅಲ್ಲಿ ನೀವು ನೋಡಬಹುದು modify ಅಂತ ಆಪ್ಷನ್ಸ್ ಏನಿದೆ ಅದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ರಿವಿಟ್ ಅಲ್ಲಿ ಇರುವಂತ ಅಷ್ಟು modifying tools ನ ವಿಸಿಬಲ್ ಆಗುತ್ತೆ. ಬೇರೆ ಕಮೆಂಟ್ ನ ಆಕ್ಟಿವೇಟ್ ಮಾಡ್ಕೊಂಡೋಗ್ಲೂ ಕೂಡ ನಿಮಗೆ modifying tools ಓಪನ್ ಆಗುತ್ತೆ. ಹೇಗೆ ಅಂತ ಅಂದ್ರೆ ಸೋ ನಾನು ವಾಲ್ ಆರ್ಕಿಟೆಕ್ಚರ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡಬಹುದು ಇಲ್ಲೂ ಕೂಡ ನಮಗೆ ಸೇಮ್ ಟ್ಯಾಬ್ ಓಪನ್ ಆಗಿದೆ ಮತ್ತೆ ಅದರಲ್ಲೂ ನೀವು modifying tools ನ ನೋಡಬಹುದು. ಸೋ ನೀವು ಹೀಗೆ modifying tools ನ ಯೂಸ್ ಮಾಡಬಹುದು. ಓಕೆ, ಸೋ ಫಸ್ಟ್ ಎಸ್ಕೇಪ್ ಕೊಡ್ತಿದ್ದೀನಿ. ಸೋ ಜಸ್ಟ್ ನಾವು modifying tools ನ ತೋರಿಸಿದ್ರೆ ನಾನು ಡೈರೆಕ್ಟ್ modify ಟ್ಯಾಬ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ನಾವು modifying tools ನ ಯೂಸ್ ಮಾಡೋಣ. ಸೋ modifying tools ನ ಯೂಸ್ ಮಾಡೋಣ. ಕಾಂಪೋನೆಂಟ್ಸ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೋ ಸಮ್ ಬೇಸಿಕ್ ಟೂಲ್ಸ್ ನ ಯೂಸ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಸ್ವಲ್ಪ ಮಾಡೆಲ್ಸ್ ನ ಕ್ರಿಯೇಟ್ ಮಾಡಿ. ಸೊ ನಾನು ಒಂದಷ್ಟು ಕಾಂಪೋನೆಂಟ್ಸ್ ಮತ್ತೆ ವಾಲ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಮಾಡಿಫೈ ಮಾಡೋದಕ್ಕೆ. ಸೊ ಮಾಡಿಫೈ ಅಲ್ಲಿ ಫಸ್ಟ್ ನಾವು ಮೂವ್ ಕಮಾಂಡ್ ಬಗ್ಗೆ ನೋಡೋಣ. ಮೂವ್ಗೆ ಶಾರ್ಟ್ಕಟ್ ಕೀ ಬಂದು MV, ಕೀಬೋರ್ಡ್ ಅಲ್ಲಿ MV ಅಂತ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಕಮಾಂಡ್ ಆಕ್ಟಿವೇಟ್ ಆಗುತ್ತೆ, ಅಥವಾ ನೀವು ಡೈರೆಕ್ಟ್ ಆಗಿ ಪ್ಯಾನೆಲ್ ಅಲ್ಲಿ ಕೂಡ ಸೆಲೆಕ್ಟ್ ಮಾಡಬಹುದು. ಮೂವ್ನ ಸೆಲೆಕ್ಟ್ ಮಾಡಿ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿದ್ನಿ ಸ್ಪೇಸ್ ಬಾರ್ ಕೊಟ್ಟರೆ ನಿಮಗೆ ಕಮಾಂಡು ಆಕ್ಟಿವೇಟ್ ಆಗುತ್ತೆ. ಸೊ ನೀವು ಈಗ ಇಲ್ಲಿ ನೋಡ್ಬೋದು ಇನ್ನೊಂದು ಟೇಬಲ್ ಓಪನ್ ಆಯಿತು. ಇದರಲ್ಲಿ ಕನ್ಸ್ಟ್ರೆಂಟ್ಸ್ ಮತ್ತು ಡಿಸ್ಜಾಯಿನ್ ಅನ್ನೋ ಆಪ್ಷನ್ಸ್ ಇದೆ. ಕನ್ಸ್ಟ್ರೆಂಟ್ಸ್ ಸೊ ನೀವು ಈಗ ಮೂವ್ ಮಾಡಬೇಕಂದ್ರೆ 360 ಡಿಗ್ರಿನಲ್ಲೂ ಆಬ್ಜೆಕ್ಟ್ಸು ಮೂವ್ ಆಗ್ತಾ ಇರೋದಕ್ಕೆ ಕನ್ಸ್ಟ್ರೆಂಟ್ಸ್ ಆಫ್ ಆಗಿದ್ದಾಗ ಮಾತ್ರ ನಿಮಗೆ 360 ಡಿಗ್ರಿನಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಎಲ್ಲಿ ಆಬ್ಜೆಕ್ಟ್ನ ಮೂವ್ ಮಾಡಬೇಕು ಅನ್ಸುತ್ತೆ ಅಲ್ಲಿ ಡೈರೆಕ್ಟಾಗಿ ಆಬ್ಜೆಕ್ಟ್ ಮಾಡ್ಬೋದು, ಅಥವಾ ನೀವು ಓನ್ಲಿ ಹಾರಿಜಾಂಟಲ್ ಮತ್ತು ವರ್ಟಿಕಲಲ್ಲಿ ಮಾತ್ರ ಮೂವ್ ಆಗಬೇಕು ಅಂತ ಇದ್ದಾಗ ಮಾತ್ರ ನೀವು ಕನ್ಸ್ಟ್ರೆಂಟ್ಸ್ನ ಆನ್ ಮಾಡ್ಕೋಬೇಕು. ಸೊ ನಾನು ಇವಾಗ ಕನ್ಸ್ಟ್ರೆಂಟ್ಸ್ ಆನ್ ಮಾಡಿ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ್ರೆ ನೀವು ನೋಡ್ಬೋದು ಓನ್ಲಿ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಮೂವಿಂಗ್ ತಗೊತಿದೆ. ಮಧ್ಯದಲ್ಲಿ ಯಾವುದೇ ಆ್ಯಂಗಲ್ಗೆ ನಮಗೆ ಆಬ್ಜೆಕ್ಟ್ಸು ಮೂವ್ ಆಗ್ತಾ ಇಲ್ಲ. ಸೊ ನೀವು ಹೀಗೆ ಕನ್ಸ್ಟ್ರೆಂಟ್ಸ್ ಆಪ್ಷನ್ಸ್ನು ಯೂಸ್ ಮಾಡ್ಬೋದು. ಡಿಸ್ಜಾಯಿನ್ ಅಂದರೆ ನಾನು ವಾಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ವಾಲ್ ಸೆಲೆಕ್ಟ್ ಮಾಡಿ ಮೂವ್ ಸೆಲೆಕ್ಟ್ ಮಾಡಿದೆ. ಮೂವ್ ಮಾಡಿದ್ರೆ ನೀವು ನೋಡ್ಬೋದು ಏನು ಅಟ್ಯಾಚ್ ಆಗಿತ್ತು ವಾಲ್ಗಳು ಅದೆರಡು ಕೂಡ ಅಟ್ಯಾಚ್ ಆಗಿ ಮೂವ್ ಆಗ್ತಾ ಇತ್ತು ವಾಲು. ಆದರೆ ನಿಮಗೆ ಬರೀ ಈ ವಾಲ್ ಅಷ್ಟೇ ಮೂವ್ ಆಗಬೇಕು ಅಂತ ಇದ್ದಾಗ ಡಿಸ್ಜಾಯಿನ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಗೇನ್ ಸೇಮ್ ವಾಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಮೂವ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಡಿಸ್ಜಾಯಿನ್ ಅನ್ನೋ ಆಪ್ಷನ್ನ ಚೆಕ್ ಮಾಡ್ಕೋತಾ ಇದ್ದೀನಿ. ಸೊ ನೀವೀಗ ವಾಲ್ನ ಮೂವ್ ಮಾಡಿದ್ರೆ ನೀವು ನೋಡ್ಬೋದು ಏನು ವಾಲ್ ಇದೆರಡು ಅಟ್ಯಾಚ್ ಆಗಿತ್ತು ಅದೆರಡೂ ಅಟ್ಯಾಚ್ ಆಗದೇನೆ ಆ ವಾಲ್ ಮಾತ್ರ ನಾವು ಏನು ವಾಲ್ ಸೆಲೆಕ್ಟ್ ಮಾಡಿದ್ವಿ ಆ ವಾಲ್ ಮಾತ್ರನೇ ಮೂವ್ ಆಗಿದೆ. ನೆಕ್ಸ್ಟ್ ಬಂದು ಕಾಪಿ ಆಪ್ಷನ್ಸ್. ಕಾಪಿ ಕೂಡ ಸೆಲೆಕ್ಟ್ ಡೈರೆಕ್ಟ್ ಇಲ್ಲಾದ್ರೂ ಸೆಲೆಕ್ಟ್ ಮಾಡ್ಬೋದು, ಅಥವಾ ಶಾರ್ಟ್ಕಟ್ ಕೀ ಬಂದು CO ಸೆಲೆಕ್ಟ್ ಮಾಡಿ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಸ್ಪೇಸ್ ಬಾರ್ ಕೊಟ್ಟರೆ ನಿಮಗೆ ಕಮಾಂಡ್ ಆಕ್ಟಿವೇಟ್ ಆಗುತ್ತೆ. ಇದರಲ್ಲೂ ಕೂಡ ಸೇಮ್ ಆಪ್ಷನ್ಸ್ ಇದೆ, ಕನ್ಸ್ಟ್ರೆಂಟ್ಸ್ ಮತ್ತು ಮಲ್ಟಿಪಲ್. ಕನ್ಸ್ಟ್ರೆಂಟ್ಸ್ ಅಂದರೆ 360 ಡಿಗ್ರಿ ಗೊತ್ತಾಯಿತು. ಸೊ ಮಲ್ಟಿಪಲ್ ಅನ್ಚೆಕ್ ಆಗಿದ್ರೆ ನೀವು ಒಂದ್ಸಲ ಕಾಪಿ ಕೊಟ್ಟಿದ ತಕ್ಷಣನೇ ಕಮಾಂಡ್ ಡಿಆಕ್ಟಿವೇಟ್ ಆಗುತ್ತೆ. ನೀವು ಮಲ್ಟಿಪಲ್ ಕಾಪೀಸ್ ಬೇಕು ಅಂದಾಗ ಡೈರೆಕ್ಟ್ ಮಲ್ಟಿಪಲ್ನ ಚೆಕ್ ಮಾಡಿರಬೇಕಾಗುತ್ತೆ. ಅಗೇನ್ ಕಾಪಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಮಲ್ಟಿಪಲ್ನ ಚೆಕ್ ಮಾಡಿ. ಸೊ ನೀವು ಈಗ ಸೋಫಾ ಮಲ್ಟಿಪಲ್ ಕಾಪೀಸ್ ಬೇಕು ಅಂದಾಗ ಡೈರೆಕ್ಟಾಗಿ ಮಲ್ಟಿಪಲ್ ಕಾಪೀಸ್ನ ಪ್ಲೇಸ್ ಮಾಡ್ಕೋಬೋದು. ಓಕೆ, ಇದು ಕಾಪಿ ಆಪ್ಷನ್. ಕಾಪಿಗೆ ಶಾರ್ಟ್ಕಟ್ ಕೀ ಬಂದು CO. ಕ್ಲಿಯರ್. ನೆಕ್ಸ್ಟ್ ಬಂದು ರೊಟೇಷನ್ಗೆ ಶಾರ್ಟ್ಕಟ್ ಕೀ ಬಂದು RO. ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಸ್ಪೇಸ್ ಬಾರ್ ಕೊಟ್ಟರೆ ನಿಮಗೆ ಕಮಾಂಡ್ ಆಕ್ಟಿವೇಟ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಬೋದು ಆಲ್ರೆಡಿ ನಿಮಗೆ ಡಿಸ್ಜಾಯಿನ್ ಆಪ್ಷನ್ಸ್ ಏನು ಅಂತ ಗೊತ್ತಿದೆ. ಸೊ ಆದರೆ ಇದರಲ್ಲಿ ನೀವು ಇನ್ನೊಂದು ಆಪ್ಷನ್ಸ್ ಇದೆ, ಡೈರೆಕ್ಟಾಗಿ ರೊಟೇಟಿಂಗ್ ಪಿನ್ ಇದೆ, ಆಬ್ಜೆಕ್ಟ್ ಸೆಂಟರ್ ಪಾಯಿಂಟ್ನೇ ತೊಗೊಂಡಿದೆ. ಸೊ ನೀವೀಗ ಯಾವ ಡೈರೆಕ್ಷನಲ್ಲಿ ರೊಟೇಷನ್ ಮಾಡ್ತೀವಿ ಅದನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಎಷ್ಟು ಆ್ಯಂಗಲಲ್ಲಿ ಬೇಕು ಡೈರೆಕ್ಟಾಗಿ ತೊಗೊಳುತ್ತೆ. ಅಥವಾ ನೀವು ಆ್ಯಂಗಲ್ ಕೊಡ್ತೀರಾ ಅಂದರೆ 60 ಅಂತ ಕೀಬೋರ್ಡಲ್ಲಿ ಪ್ರೆಸ್ ಮಾಡಿದ ತಕ್ಷಣ 60 ಆ್ಯಂಗಲಲ್ಲಿ ರೊಟೇಷನ್ಸ್ ತೊಗೊಳುತ್ತೆ. ಸೊ ಹೀಗೆ ನೀವು ರೊಟೇಷನ್ ತೊಗೋಬೋದು. ಅಥವಾ ಇನ್ನೊಂದು ಆಪ್ಷನ್ಸ್ ಇದೆ, ಅಗೇನ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ರೊಟೇಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲೇಸ್ ಅನ್ನೋ ಆಪ್ಷನ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನಾವು ಆಟೋಕ್ಯಾಡಲ್ಲಿ ಬೇಸ್ ಪಾಯಿಂಟ್ ಅಂತ ಏನು ಹೇಳ್ತಿದ್ವಿ ಅದನ್ನು ನೀವು ಬೇರೆ ಪಾಯಿಂಟಲ್ಲೂ ಫಿಕ್ಸ್ ಮಾಡಿಬಿಟ್ಟು ನೀವು ಚೇಂಜ್ ಮಾಡ್ಬೋದು. ಸೊ ಈ ಪಾಯಿಂಟಿಂದ ನಾನು ರೊಟೇಷನ್ ಕೊಡ್ತಾ ಇದ್ದೀನಿ. ಸೊ 45 ರೊಟೇಷನ್ ಕೊಡ್ತಾ ಇದ್ದೀನಿ, ಎಂಟರ್. ಸೊ ನೋಡಿ ನಾ ಏನು ಪ್ಲೇಸಿಂಗ್ ತೊಗೊಂಡಿದ್ದೆ ಅಲ್ಲಿಂದ ರೊಟೇಷನ್ 45 ಆ್ಯಂಗಲ್ಗೆ ರೊಟೇಟ್ ಆಯಿತು. ಈ ಥರ ಚೇಂಜ್ ಮಾಡ್ಬೋದು. ಸೊ ನೆಕ್ಸ್ಟ್ ನಿಮಗೆ ರೊಟೇಷನ್ ಮಾಡಿರೋ ಆಬ್ಜೆಕ್ಟು ಬೇಕು ಅಂತಂದರೆ ಕಾಪಿ ಆಪ್ಷನ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಡೈರೆಕ್ಷನಿಂದ ಈ ಡೈರೆಕ್ಷನ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ 2 ಆಬ್ಜೆಕ್ಟ್ಸು ಇದೆ. ಸೊ ನೀವು ಈ ಥರ ರೊಟೇಷನ್ಸ್ನ ತೊಗೋಬೋದು. ಅಥವಾ ನೀವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ರೊಟೇಷನ್ನ ಸೆಲೆಕ್ಟ್ ಮಾಡಿ ಕಾಪಿ ಆಬ್ಜೆಕ್ಟು ಬೇಕು ಮತ್ತು ಪ್ಲೇಸ್ನ ನೀವು ಚೇಂಜ್ ಮಾಡ್ತೀರಾ ಅಂದರೆ ಚೇಂಜ್ ಮಾಡ್ಬೋದು. ಸೊ ನಾನು ಈ ಪ್ಲೇಸಲ್ಲಿ 50 ಆ್ಯಂಗಲ್ಗೆ ರೊಟೇಷನ್ ತೊಗೊಂಡಿತ್ತು. ನೋಡಿ ಈ ಥರ ಚೇಂಜ್ ಆಗ್ತಾ ಇರುತ್ತೆ. ಏನು ಆಬ್ಜೆಕ್ಟ್ ಇತ್ತು ಆ ಆಬ್ಜೆಕ್ಟ್ ಇರುತ್ತೆ, ನಾವು ಕಾಪಿ ತೊಗೊಂಡು ರೊಟೇಟ್ ಮಾಡಿದಂಥ ಆಬ್ಜೆಕ್ಟು ಇನ್ನೊಂದು ಸಿಕ್ಕಿರುತ್ತೆ. ನೀವು ಡೈರೆಕ್ಟ್ ಆ್ಯಂಗಲ್ನ ಕಜರಲ್ಲಿ ಮೂವ್ ಮಾಡಿಲ್ಲ ಅಂತಂದ್ರೂ ಆ್ಯಂಗಲ್ನ ಡೈರೆಕ್ಟ್ ಇಲ್ಲೂ ಕೊಡ್ಬೋದು. ಕಾಪಿ ಆಪ್ಷನ್
ಆ್ಯಂಗಲ್ ಬಂದು 120 ಆ್ಯಂಗಲ್ ತೊಗೋತಾ ಇದ್ದೀನಿ, ಎಂಟರ್. ಸೊ ನೀವು 120ನಲ್ಲಿ ಡೈರೆಕ್ಟ್ ಸೇಮ್ ಬೇಸ್ ಪಾಯಿಂಟಲ್ಲಿನೇ ರೊಟೇಷನ್ ತೊಗೋತು, ಅದಾದಮೇಲೆ ಕೂಡ ನೀವು ಮೂವ್ ಮಾಡ್ಕೋಬೋದು. ಓಕೆ, ಹೀಗೆ ರೊಟೇಷನ್. ನೆಕ್ಸ್ಟ್ ಬಂದು ಅಲೈನ್ ಮಾಡಿಫೈಯಿಂಗ್ ಟೂಲ್ನ ನೋಡೋಣ. ಅಲೈನ್ಗೆ ಶಾರ್ಟ್ಕಟ್ ಕೀ ಬಂದು AL. ಸೊ ಅಲೈನ್ ಅಂದರೆ ನೀವು ಯಾವುದೇ ಇರ್ರೆಗ್ಯುಲರ್ ಆಬ್ಜೆಕ್ಟ್ನ ಅರೇಂಜ್ ಮಾಡಬೇಕು ಒಂದಕ್ಕೆ ಅಂತಂದರೆ ಇದ್ದಾಗ ನೀವು ಅಲೈನ್ ಆಬ್ಜೆಕ್ಟ್ನ ಯೂಸ್ ಮಾಡ್ಬೋದು. ಅಲೈನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅಲೈನ್ ಫಸ್ಟ್ ಆಬ್ಜೆಕ್ಟ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಆಬ್ಜೆಕ್ಟ್ಗೆ ಈ ಸೋಫಾನ ಅರೇಂಜ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ನೀವು ಅಲೈನ್ ಕಮೆಂಟ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಸೋಫಾ ಮಿಡಲ್ ಸೆಂಟರ್ ಲೈನ್ನ ಸೆಲೆಕ್ಟ್ ಮಾಡ್ತಾಯಿದ್ದು ನೋಡ್ಬೋದು, ಹೀಗೆ ಪ್ರಾಪರಾಗಿ ಅರೇಂಜ್ ಆಯಿತು. ಸೊ ಇದು ಸಿಂಗಲ್ ಅಲೈನ್ಮೆಂಟ್. ನೀವು ಮಲ್ಟಿಪಲ್ ಆಗಿ ಸೇಮ್ ಬೇಸ್ ಪಾಯಿಂಟ್ಗೆ ಅರೇಂಜ್ ಮಾಡ್ತಿದ್ದೀರ ಅಂದರೆ ಮಲ್ಟಿಪಲ್ ಅಲೈನ್ಮೆಂಟ್ ಅಂತ ಏನೋ ಆಪ್ಷನ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾವು ಮಲ್ಟಿಪಲ್ ಅಲೈನ್ಮೆಂಟ್ನ ಸೆಲೆಕ್ಟ್ ಮಾಡಿ ಸೇಮ್ ಸೋಫಾ ಸೆಂಟರ್ ಲೈನ್ನ ಸೆಲೆಕ್ಟ್ ಮಾಡಿ ಈ ಏನು ಇರ್ರೆಗ್ಯುಲರ್ ಸೋಫಾಸ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿದರೆ ನಾನು ಸೆಲೆಕ್ಟ್ ಮಾಡಿದಂಥ ಅರೇಂಜ್ಮೆಂಟಿಗೆ ಪ್ರಾಪರಾಗಿ ಫಿಕ್ಸ್ ಆಗುತ್ತೆ, ನೋಡ್ಬೋದು. ನೋಡಿ, ಈ ಥರ ಇರ್ರೆಗ್ಯುಲರ್ ಇರೋದನ್ನು ನೀವು ಪ್ರಾಪರಾಗಿ ಅರೇಂಜ್ ಮಾಡಬೇಕು ಅಂತ ಇದ್ದಾಗ ನೀವು ಅಲೈನ್ ಕಮೆಂಟ್ನ ಯೂಸ್ ಮಾಡ್ತೀರಾ. ಅಥವಾ ನೀವು ಈ ಆಬ್ಜೆಕ್ಟ್ನು ಕೂಡ ಸೆಲೆಕ್ಟ್ ಮಾಡಿದ್ರೆ ಆ ಅಲೈನ್ಮೆಂಟಿಗೆ ನೀವು ಯಾವುದೆಲ್ಲ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತೀರಾ, ಕಾಂಪೊನೆಂಟ್ಸ್ ಆದರೂ ಸೆಲೆಕ್ಟ್ ಮಾಡ್ಬೋದು, ವಾಲ್ಸ್ನಾದರೂ ಸೆಲೆಕ್ಟ್ ಮಾಡ್ಬೋದು, ಹಾಗೆ ಪ್ರಾಪರಾಗಿ ಅಟ್ಯಾಚ್ ಆಗುತ್ತೆ. ಓಕೆ, ಈ ಥರ ನೀವು ವಾಲ್ ಅರೇಂಜ್ನ ಅಥವಾ ಕಾಂಪೊನೆಂಟ್ಸ್ನ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ಅಲೈನ್ಸ್ನ ಯೂಸ್ ಮಾಡ್ಬೋದು. ಕ್ಲಿಯರ್? ಸೊ ನೆಕ್ಸ್ಟ್ ಬಂದು ಆಫ್ಸೆಟ್ಗೆ ಶಾರ್ಟ್ಕಟ್ ಕೀ ಬಂದು OF. ಸೊ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ನೀವು ಡೈರೆಕ್ಟ್ ಆಫ್ಸೆಟ್ ಆಗಬೇಕಾಗಿರೋ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಆಟೋಮೆಟಿಕ್ಕಾಗಿ ಆಬ್ಜೆಕ್ಟ್ ತೊಗೊಂಡಿರುತ್ತೆ. ಸೊ ನೀವು ಇದರಲ್ಲೂ 2 ಟೈಪ್ಸ್ ಆಫ್ ಆಫ್ಸೆಟ್ ತೊಗೊಳಕ್ಕಿದೆ, ನ್ಯೂಮ್ಯಾರಿಕಲ್ ಮತ್ತು ಗ್ರಾಫಿಕ್ಸ್ ಅಂತ. ನ್ಯೂಮ್ಯಾರಿಕಲ್ ಅಂತಂದರೆ ನಾವೇ ಆಫ್ಸೆಟ್ ಡಿಸ್ಟೆನ್ಸ್ನ ಡೈರೆಕ್ಟಾಗಿ ಕೊಟ್ಟು ಕ್ರಿಯೇಟ್ ಮಾಡೋವಂಥದ್ದು. ಸೊ ಕಾಪಿನ ಈಗ ಅನ್ಚೆಕ್ ಮಾಡಿರ್ತೀನಿ. ಸೊ ಆಫ್ಸೆಟ್ 9 ಫೀಟ್ ಇದೆ, ನಾನು 2 ಫೀಟ್ ಆಫ್ಸೆಟ್ ಕೊಡ್ತಾ ಇದ್ದೀನಿ. ಡೈರೆಕ್ಟ್ ನೀವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ ತಕ್ಷಣವೇ 2 ಫೀಟ್ ನೀವು ಇಲ್ಲಿ ನೋಡ್ಬೋದು. ಏನು ಡ್ಯಾಶಡ್ ಲೈನ್ ಕಂತ ನೀವು ಇನ್ನರ್ ಆಫ್ಸೆಟ್ ತೊಗೋತೀರಂದರೆ ಇನ್ನರ್ ಆಫ್ಸೆಟ್ ತೊಗೊಳುತ್ತೆ. ಈ ಬ್ಲೂ ಲೈನ್ ಎಲ್ಲಿಗೆ ರೆಫರೆನ್ಸ್ ಆಗಿ ತೊಗೊಳುತ್ತೆ 2 ಫೀಟ್ ಆಫ್ಸೆಟ್ಟಲ್ಲಿ, ಅಲ್ಲಿಗೆ ವಾಲ್ಸು ಮೂವ್ ಆಗುತ್ತೆ. ಸೊ ನಾನು ಕಾಪಿ ಆಬ್ಜೆಕ್ಟ್ ಅನ್ಚೆಕ್ ಮಾಡಿದ್ದೀನಿ, ಅದಕ್ಕೆ ಆಫ್ಸೆಟ್ ತೊಗೋತಾ ಇದೆ, ಕಾಪಿ ಆಬ್ಜೆಕ್ಟ್ ತೊಗೋತಾ ಇಲ್ಲ. ಸೊ ನೀವು ಕಾಪಿ ಚೆಕ್ ಮಾಡಿದರೆ ಮಾತ್ರ ನಿಮಗೆ ಇನ್ನೊಂದು ಆಫ್ಸೆಟ್ ಆಗಿ 2 ಫೀಟ್ ಆಫ್ಸೆಟ್ಟಲ್ಲಿ ವಾಲು ಕ್ರಿಯೇಟ್ ಆಗುತ್ತೆ. ಸೊ ನೀವು ಈ ಥರ ಕಾಪಿ ಆಪ್ಷನ್ಸ್ನ ಕೂಡ ಯೂಸ್ ಮಾಡ್ಬೋದು. ಇದು ನ್ಯೂಮ್ಯಾರಿಕಲ್. ಗ್ರಾಫಿಕಲ್ ಅಂತಂದರೆ ಸೊ ನಾನು ಅಗೇನ್ ಸೇಮ್ ಗ್ರಾಫಿಕಲ್ ಸೆಟ್ ಮಾಡ್ತಾ ಇದ್ದೀನಿ. ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಅಗೇನ್ ನೀವು ಡಿಸ್ಟೆನ್ಸ್ನ ಕೊಟ್ಟು ನೀವೇ ಕಜರಲ್ಲಿ ಮೂವ್ ಮಾಡಿ ಡಿಸ್ಟೆನ್ಸ್ ಕೊಡೋದಕ್ಕೆ ನೀವು ಗ್ರಾಫಿಕಲ್ ಆಫ್ಸೆಟ್ ಅಂತ ಹೇಳ್ತೀವಿ. ಸೊ ಕಾಪಿ ಕೊಟ್ಟಿರೋದ್ರಿಂದ ಅಗೇನ್ ಇನ್ನೊಂದು ರೆಫರೆನ್ಸ್ ವಾಲ್ ಕ್ರಿಯೇಟ್ ಆಗ್ತಿದೆ. ಅಗೇನ್ ಸೆಲೆಕ್ಟ್ ಡಿಸ್ಟೆನ್ಸ್ನ ನೀವು ನೋಡ್ಬೋದು. ಹೀಗೆ ಆಫ್ಸೆಟ್ ಮಾಡಿಫೈಯಿಂಗ್ ಟೂಲ್ ಕೂಡ ಯೂಸ್ ಮಾಡ್ಬೋದು. ಕ್ಲಿಯರ್? ನೆಕ್ಸ್ಟ್ ಆಪ್ಷನ್ಸ್ ಬಂದು ಮಿರರಲ್ಲೂ ಕೂಡ 2 ಟೈಪ್ಸ್ ಆಫ್ ಮಿರರ್ಸ್ ಇದೆ, ಮಿರರ್ ಪಿಕ್ ಆಕ್ಸಿಸ್ ಮತ್ತು ಮಿರರ್ ಡ್ರಾ ಆಕ್ಸಿಸ್. ಮಿರರ್ ಪಿಕ್ ಆಕ್ಸಿಸ್ ಅಂದರೆ ಒಂದು ಲೈನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಮಿರರ್ ತಗೊಳುತ್ತೆ, ಅದಕ್ಕೆ ಮಿರರ್ ಪಿಕ್ ಆಕ್ಸಿಸ್ ಅಂತೀವಿ. ಮಿರರ್ ಡ್ರಾ ಆಕ್ಸಿಸ್ ಅಂದರೆ ನಾವೇ ಆಕ್ಸಿಸ್ನ ಡ್ರಾ ಮಾಡೋದು ಅಥವಾ ಲೈನ್ನ ಯಾವ ಆಪೋಸಿಟ್ಗೆ ಹೇಗೆ ಮಿರರ್ ಡೈರೆಕ್ಷನ್ಸ್ ಬೇಕು ಅಂತ ನಾವೇ ಡ್ರಾ ಮಾಡ್ಬೋದು, ಹಾಗೆ ನಾವು ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಶಾರ್ಟ್ಕಟ್ ಕೀ ಬಂದು MM, ಮಿರರ್ ಡ್ರಾ ಆಕ್ಸಿಸ್ಗೆ ಶಾರ್ಟ್ಕಟ್ ಕೀ ಬಂದು DM. ಮಿರರ್ ಪಿಕ್ ಆಕ್ಸಿಸ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಮಿರರ್ ಪಿಕ್ ಆಕ್ಸಿಸ್ನ ಸೆಲೆಕ್ಟ್ ಮಾಡಿ, ಸೊ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಸ್ಪೇಸ್ ಬಾರ್ ಕೊಟ್ಟು ನೀವು ಆಕ್ಸಿಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಆಕ್ಸಿಸ್ ನೀವು ಇದೇ ಸೋಫಾ ಆಕ್ಸಿಸ್ನ ತೊಗೊಂಡ್ರೆ ಹೀಗೂ ತೊಗೋಬೋದು, ಅಥವಾ ಈ ವಾಲ್ ಲೈನ್ನ ಆಕ್ಸಿಸ್ ಪಾಯಿಂಟ್ ಆಗಿ ತೊಗೋತೀರಂತಂದ್ರೆ ನೀವು ಹೇಗೆ ತೊಗೋತೀರಾ ಅದ್ರ ರೆಫರೆನ್ಸ್ನಾಗ ಇಟ್ಕೊಂಡು ಮಿರರ್ ತೊಗೋತಾ ಹೋಗುತ್ತೆ. ಸೊ ಕಾಪಿ ಚೆಕ್ ಮಾಡಿರೋದ್ರಿಂದ ನಾನು ಈ ರೆಫರೆನ್ಸ್ ಲೈನ್ನ ಕ್ಲಿಕ್ ಮಾಡಿದೆ, ನೀವು ಇಲ್ಲಿ ನೋಡ್ಬೋದು. ಈ ವಾಲ್ ಸೆಂಟರ್ ಲೈನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಮಗೆ ಮಿರರ್ ಕಾಪಿ ಸಿಕ್ತು. ಸೊ ನೀವು ಹೀಗೆ ಪಿಕ್ ಆಕ್ಸಿಸ್ನ ಯೂಸ್ ಮಾಡ್ಬೋದು. ಅಥವಾ ನೀವು ಸಿಂಗಲ್ ಸೋಫಾನೇ ಮಿರರ್ ಮಾಡ್ತಾ ಇದ್ದೀರ ಅಂದಾಗ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಮಿರರ್ ಪಿಕ್ ಆಕ್ಸಿಸ್ನ ಸೆಲೆಕ್ಟ್ ಮಾಡಿ ಮಿರರ್ ಲೈನ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮಿರರು ಈ ಥರ ಕೂಡ ನೀವು ಯೂಸ್ ಮಾಡ್ಬೋದು. ಕ್ಲಿಯರ್? ಸೊ ನೆಕ್ಸ್ಟು ಮಿರರ್ ಡ್ರಾ ಆಕ್ಸಿಸ್ ಅದನ್ನು ಡಿಲೀಟ್ ಮಾಡ್ತಿದ್ದೀನಿ. ಸೊ ಮಿರರ್ ಡ್ರಾ ಆಕ್ಸಿಸ್ ಅಂದರೆ ಅಗೇನ್ ಮಿರರ್ನ ಸೆಲೆಕ್ಟ್ ಮಾಡಿ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ನೀವೇ ಸ್ಪೇಸ್ ಬಾರ್ ಕೊಟ್ಟು ನೀವೇ ಡ್ರಾ ಮಾಡೋದು. ಸೊ ಲೈನ್ನ ನೀವೇ ಆ್ಯಕ್ಸಿಸ್ನ ಡ್ರಾ ಮಾಡಬೇಕಾಗುತ್ತೆ. ನಾನು ವರ್ಟಿಕಲಾಗಿ ಹೀಗೆ ಡ್ರಾ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಮಿರರ್ ಆ್ಯಕ್ಸಿಸು ಈ ಥರ ತಗೋತು. ಅಗೇನ್ ನಾನು ಮಿರರ್ ಡ್ರಾ ಆ್ಯಕ್ಸಿಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾರಿಜಾಂಟಲ್ ಆಗಿ ನಾನು ಈ ಸೈಡ್ ಡ್ರಾ ಮಾಡಿದ್ರೆ ಆಪೋಸಿಟ್ ಡೈರೆಕ್ಷನ್ಸ್ಗೆ ಏನು ಡಿಸ್ಟೆನ್ಸ್ ಇತ್ತು
ನಾವು ಡ್ರಾ ಮಾಡಿದ್ದು ಅಷ್ಟನ್ನ ಈ ಸೈಡು ಕೂಡ ತಗೊಂಡು ನಿಮಗೆ ಮಿರರು ತಗೊಳ್ತಾವೆ. ನೆಕ್ಸ್ಟ್ ಬಂದು ಸ್ಪ್ಲಿಟ್ ಎಲಿಮೆಂಟ್ ಮತ್ತು ಸ್ಪ್ಲಿಟ್ ವಿತ್ ಗ್ಯಾಪ್. ಸ್ಪ್ಲಿಟ್ ಎಲಿಮೆಂಟ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಹೇಗೆ ಯೂಸ್ ಆಗುತ್ತೆ ಇದು ಅಂತಂದರೆ, ನಾವು ಒಂದು ವಾಲ್ನ ಮೂವ್ ಮಾಡಬೇಕು ಅಥವಾ ಒಂದು ವಾಲಲ್ಲೇ 2 ಟೈಪ್ಸ್ ಕಲರ್ಸ್ನ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ, ಅಥವಾ ವಾಲಲ್ಲಿ ಡಿವೈಡ್ ಮಾಡಿ ಮೂವ್ ಮಾಡಬೇಕು, ಇದೇ ವಾಲ್ನ 2 ವಾಲ್ಸ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಇದ್ದಾಗ ಸ್ಪ್ಲಿಟ್ ಎಲಿಮೆಂಟ್ನ ನೀವು ಯೂಸ್ ಮಾಡ್ಬೋದು. ಸೊ ಡೈರೆಕ್ಟು ಸ್ಪ್ಲಿಟ್ ಎಲಿಮೆಂಟ್ನ ಸೆಲೆಕ್ಟ್ ಮಾಡಿ ವಾಲಲ್ಲಿ ಎಲ್ಲಿ ನಿಮ್ಗೆ ಸ್ಪ್ಲಿಟ್ ಆಗಬೇಕು ಅಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಸಿಂಗಲ್ ವಾಲ್ ಇದ್ದಿದ್ದು 2 ವಾಲ್ಸ್ ಆಗಿ ಆ್ಯಕ್ಟ್ ಆಗ್ತಿರುತ್ತೆ. ಸೊ ನೀವು ಅದಾದಮೇಲೆ ಹೀಗೆ ಎಡಿಟ್ ಮಾಡ್ಕೋಬೋದು. ಇದು ಸ್ಪ್ಲಿಟ್ ಎಲಿಮೆಂಟ್. ಸೊ ಸ್ಪ್ಲಿಟ್ ವಿತ್ ಗ್ಯಾಪ್ನ ಸೆಲೆಕ್ಟ್ ಮಾಡಿ, ಸೊ ಅದಕ್ಕೆ ಸ್ಪ್ಲಿಟ್ ವಿತ್ ಗ್ಯಾಪ್ಗೆ ನಮಗೆ ಮಿನಿಮಮ್ 1 ಇಂಚಿಂದ ಮ್ಯಾಕ್ಸಿಮಮ್ 1 ಫೀಟ್ವರೆಗೂ ನಾವು ಕೊಡ್ಬೋದು. ಇವಾಗ 6 ಇಂಚಸ್ ಇದೆ, ನಾನು 10 ಇಂಚಸ್ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಎಂಟರ್. ಸೊ ನೀವು ವಾಲಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ 10 ಇಂಚ್ ಗ್ಯಾಪಲ್ಲಿ 2 ವಾಲು ಸ್ಪ್ಲಿಟ್ ಆಯಿತು. ಸೊ ನೀವು ಹೀಗೆ ಯೂಸ್ ಮಾಡ್ಬೋದು. ಅಥವಾ ನೀವೇನಾದರೂ 2 ಫೀಟ್ ಕೊಟ್ಟು ಗ್ಯಾಪ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿದ್ರೆ ಆಟೋಮೆಟಿಕ್ಕಾಗಿ ವಾರ್ನಿಂಗ್ ತೋರಿಸುತ್ತೆ, ಯಾಕಂದರೆ ಆ ನಂಬರು 0 to 1 ಫೀಟ್ವರೆಗೂ ಮಾತ್ರನೇ ಗ್ಯಾಪ್ ಕೊಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ವಾರ್ನಿಂಗ್ ತೋರಿಸುತ್ತೆ. ಓಕೆ. ಸೊ ನೀವು ಏನಾದರೂ ತುಂಬ ಗ್ಯಾಪ್ ಬೇಕು ಅಂತ ಇದ್ದಾಗ ಹೇಗೆ ಯೂಸ್ ಮಾಡೋದು ಅಂತಂದರೆ, ನೀವು ಸ್ಪ್ಲಿಟ್ ವಿತ್ ಗ್ಯಾಪಲ್ಲಿ ಇನ್ನೊಂದು ಆಪ್ಷನ್ಸ್ ಇದೆ. ಸೊ ಎಸ್ಕೇಪ್ ಕೊಡ್ತಾ ಇದ್ದೀನಿ. 1 ಫೀಟ್ಗಿಂತ ಜಾಸ್ತಿ ನೀವು 2 ವಾಲ್ಸ್ ಮಧ್ಯೆ ಗ್ಯಾಪ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದಾಗ ನಿಮ್ಗೆ ಇನ್ನೊಂದು ಆಪ್ಷನ್ಸ್ ಇದೆ, ಅದು ಬಂದು ಸ್ಪ್ಲಿಟ್ ಎಲಿಮೆಂಟಲ್ಲಿನೇ. ಸೊ ಸ್ಪ್ಲಿಟ್ ಎಲಿಮೆಂಟ್ನ ಸೆಲೆಕ್ಟ್ ಮಾಡಿ, ನೀವು ಇಲ್ಲಿ ನೋಡ್ಬೋದು ಡಿಲೀಟ್ ಇನ್ನರ್ ಸೆಗ್ಮೆಂಟ್ಸ್ ಅಂತ ಏನಿದೆ ಆ ಆಪ್ಷನ್ಸ್ನ ಚೆಕ್ ಮಾಡಿ, ಫಸ್ಟ್ ಲೈನ್, ಸೆಕೆಂಡ್ ಲೈನ್, ನೀವು ಎಷ್ಟು ಡಿಸ್ಟೆನ್ಸ್ ಬೇಕೋ ಆ ಡಿಸ್ಟೆನ್ಸಲ್ಲಿ ಸೆಕೆಂಡ್ ಲೈನ್ನ ಸೆಲೆಕ್ಟ್ ಮಾಡಿ, ಸೆಕೆಂಡ್ ಸೆಗ್ಮೆಂಟ್ಸ್ನ ಸೆಲೆಕ್ಟ್ ಮಾಡಿದ್ರೆ ಆ ಇನ್ನರ್ ವಾಲ್ ಏನಿತ್ತೋ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿ ವಾಲ್ ಮಧ್ಯೆ ಗ್ಯಾಪು ಕ್ರಿಯೇಟ್ ಆಗುತ್ತೆ. ಸೊ ನೀವು ಹೀಗೆ ಕೂಡ ಗ್ಯಾಪ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದೆರಡು ಆಪ್ಷನ್, ಸ್ಪ್ಲಿಟ್ ಎಲಿಮೆಂಟ್ಸ್ ಮತ್ತು ಸ್ಪ್ಲಿಟ್ ವಿತ್ ಗ್ಯಾಪ್. ನೆಕ್ಸ್ಟ್ ಬಂದು ಪಿನ್ ಆ್ಯಂಡ್ ಅನ್ಪಿನ್. ಪಿನ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂತಂದರೆ, ನೀವು ಯಾವುದೇ ಆಬ್ಜೆಕ್ಟ್ಸ್, ಸೊ ಈಗ ಕಾಂಪೊನೆಂಟ್ಸ್ ಹೀಗೆ ಕ್ರಿಯೇಟ್ ಮಾಡಿರ್ತೀರ, ಇದನ್ನು ಮಿಸ್ಪ್ಲೇಸ್ ಆಗಬಾರ್ದು ಅಥವಾ ಮೂವ್ ಮಾಡಬಾರ್ದು, ಎಡಿಟ್ ಮಾಡಬಾರ್ದು, ಯಾವುದೇ ಡಿಸ್ಟರ್ಬೆನ್ಸ್ ಈ ಕಾಂಪೊನೆಂಟ್ಸ್ಗೆ ಆಗಬಾರ್ದು ಅಂದ ಟೈಮಲ್ಲಿ ನೀವು ಪಿನ್ ಮಾಡ್ಬೋದು. ಪಿನ್ ಮಾಡಿದ್ರೆ ನಿಮಗೆ ಯಾವುದೇ ಮಾಡಿಫೈಯಿಂಗ್ ಟೂಲ್ಸ್ನ ಯೂಸ್ ಮಾಡೋದಕ್ಕಾಗಲ್ಲ, ಮೂವ್ ಮಾಡೋದಕ್ಕಾಗಲ್ಲ, ಡಿಲೀಟ್ ಮಾಡೋದಕ್ಕಾಗಲ್ಲ, ಹಾಗೆ ವರ್ಕ್ ಆಗುತ್ತೆ ಪಿನ್ ಆಬ್ಜೆಕ್ಟು. ಸೊ ನಾನು ಈ ಕಾಂಪೊನೆಂಟ್ನ ಸೆಲೆಕ್ಟ್ ಮಾಡಿ ಪಿನ್ ಮಾಡ್ತಾ ಇದ್ದೀನಿ. ಸೊ ಪಿನ್ ಆದಾಗ ಆಬ್ಜೆಕ್ಟು, ನೀವು ಏನು ಈ ಬಬಲ್ ಇದೆ, ಈ ಬಬಲ್ ಸಿಂಬಲ್ ಏನು ರೆಪ್ರೆಸೆಂಟ್ ಆಗಿದೆ ಆಬ್ಜೆಕ್ಟು ಪಿನ್ ಆಗಿದೆ ಅಂತ. ಸೊ ನನಗೆ ಡಿಲೀಟ್ ಆಪ್ಷನ್ಸ್ ಕೊಡ್ತಾ ಇದ್ದೀನಿ, ವರ್ಕ್ ಆಗಲ್ಲ, ವಾರ್ನಿಂಗ್ ತೋರಿಸುತ್ತೆ. ಸೊ ಸೇಮ್ ಆಬ್ಜೆಕ್ಟ್ ಪಿನ್ ಆಗಿದೆ. ಸೊ ನೀವೀಗ ಈ ಆಬ್ಜೆಕ್ಟ್ನ ರೊಟೇಟ್ ಮಾಡ್ತೀರಾ ಅಂತಂದರೆ ನೀವು ರೊಟೇಟ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ್ರೆ ನೋಡ್ಬೋದು ಕೆನಾಟ್ ರೊಟೇಟ್ ಪಿನ್ನಡ್ ಎಲಿಮೆಂಟ್ಸ್ ಅಂತ ವಾರ್ನಿಂಗ್ ಶೋ ಆಗುತ್ತೆ. ನಾವು ಪಿನ್ ಆಗಿರೋ ಆಬ್ಜೆಕ್ಟ್ಸ್ಗೆ ಯಾವುದೇ ಮಾಡಿಫೈಯಿಂಗ್ ಟೂಲ್ಸ್ನ ಯೂಸ್ ಮಾಡೋದಕ್ಕಾಗಲ್ಲ. ಕ್ಲಿಯರ್? ಸೊ ನೀವೇನಾದರೂ ಅನ್ಪಿನ್ ಮಾಡಬೇಕಂದ್ರೆ ಡೈರೆಕ್ಟ್ ಈ ಬೊಬ್ಬಲ್ನ ಸೆಲೆಕ್ಟ್ ಮಾಡಿದ್ರೆ ಅನ್ಪಿನ್ ಆಗುತ್ತೆ. ಅಥವಾ ನೀವು ಅಗೇನ್ ಈ ಸೋಫಾನ ಪಿನ್ ಮಾಡ್ತೀನಿ, ಅಥವಾ ನಿಮಗೆ ಆಪ್ಷನ್ಸ್ ಏನಿದೆ, ಇನ್ನೊಂದು ಅನ್ಪಿನ್ ಅಂತ ಆಪ್ಷನ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರು ಕೂಡ ಆಟೋಮೆಟಿಕ್ಕಾಗಿ ಆಬ್ಜೆಕ್ಟ್ಸ್ ಅನ್ಪಿನ್ ಆಗುತ್ತೆ. ಸೊ ನೀವು ಕಾಂಪೊನೆಂಟ್ಸ್ ಆದರೂ ಅನ್ಪಿನ್ ಮಾಡ್ಬೋದು, ಅಥವಾ ವಾಲ್ಸ್ನೂ ಕೂಡ ಪಿನ್ನು ಮಾಡ್ಬೋದು, ಅನ್ಪಿನ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಡಿಲೀಟ್ ಆಪ್ಷನ್ಸ್. ಕಾಂಪೊನೆಂಟ್ಸ್ನ ಡೈರೆಕ್ಟ್ ಸೆಲೆಕ್ಟ್ ಮಾಡಿ ಕೀಬೋರ್ಡಲ್ಲಿ ಡಿಲೀಟ್ ಕೊಟ್ಟಾಗಲೂ ಕೂಡ ನಿಮಗೆ ಆಬ್ಜೆಕ್ಟ್ಸು ಡಿಲೀಟ್ ಆಗುತ್ತೆ. ಅಥವಾ ನೀವು ಕಾಂಪೊನೆಂಟ್ಸ್ನ ಸೆಲೆಕ್ಟ್ ಮಾಡಿ ಈ ಏನು ಆರೋ ಇದೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಕೂಡ ಆಗುತ್ತೆ. ಸೊ ನೀವು ಎರಡು ಟೂಲ್ಸ್ನು ಯೂಸ್ ಮಾಡ್ಬೋದು, 2 ಮೆಥಡ್ಸ್ನು ಯೂಸ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಬಂದು ಟ್ರಿಮ್ ಎಕ್ಸ್ಟೆಂಡ್ ಟು ಕಾರ್ನರ್. ರಿವಿಟಲ್ಲಿ ಟ್ರಿಮ್ ಮತ್ತು ಎಕ್ಸ್ಟೆಂಡ್ ಮಾಡೋದಕ್ಕೆ 3 ಟೈಪ್ಸ್ ಆಫ್ ಟೂಲ್ಸ್ ಇದೆ. ಆಟೋಕ್ಯಾಡಲ್ಲಿ ನೀವು ನೋಡ್ಬೋದು ಟ್ರಿಮ್ಗೊಂದು ಕಮಾಂಡ್ ಇದೆ, ಎಕ್ಸ್ಟೆಂಡ್ ಒಂದು ಕಮಾಂಡ್ ಇದೆ. ಆದರೆ ರಿವಿಟಲ್ಲಿ ಟ್ರಿಮ್ ಮತ್ತು ಎಕ್ಸ್ಟೆಂಡ್ ಒಂದೇ ಟೂಲಲ್ಲಿ ಆ್ಯಕ್ಟ್ ಆಗುತ್ತೆ. ಹೇಗೆ ಅಂತ ನೋಡೋಣ. ವಾಲ್ನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಇರ್ರೆಗ್ಯುಲರ್ ಆಗಿ ಕ್ರಿಯೇಟ್ ಮಾಡ್ಕೋತೀನಿ ಟ್ರಿಮ್ ಆ್ಯಂಡ್ ಎಕ್ಸ್ಟೆಂಡ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಹೀಗೆ ಏನಿದೆ ಆಪ್ಷನ್ಸು ಅದರಲ್ಲಿ ಹೇಗೆ ಟ್ರಿಮ್ ಮತ್ತು ಎಕ್ಸ್ಟೆಂಡ್ ಯೂಸ್ ಮಾಡೋದು ನೋಡೋಣ. ಸೊ ಫಸ್ಟ್ ಒನ್ ಬಂದು ಟ್ರಿಮ್ ಎಕ್ಸ್ಟೆಂಡ್ ಟು ಕಾರ್ನರ್ ಪೋರ್ಷನ್ಸ್ ಏನಿರುತ್ತೆ ಅದನ್ನು ಟ್ರಿಮ್ ಮತ್ತು ಎಕ್ಸ್ಟೆಂಡ್ ಮಾಡಬೇಕು ಅಂತಂದಾಗ ನೀವು ಯೂಸ್ ಮಾಡ್ಬೋದು. ಸೊ ಟ್ರಿಮ್ ಆ್ಯಂಡ್ ಎಕ್ಸ್ಟೆಂಡ್ನ ಸೆಲೆಕ್ಟ್ ಮಾಡಿ. ಸೊ ಈ ಏನು ಎಕ್ಸ್ಟ್ರಾ ಪೋರ್ಷನ್ಸ್ ಇದೆ ಅದನ್ನು ಡಿಲೀಟ್ ಮಾಡಬೇಕು ಅಂತಂದಾಗ ನಿಮಗೆ ಬೇಕಾಗಿರೋ ಏನು ಆಬ್ಜೆಕ್ಟ್ಸ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಈ ವಾಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಈ ವಾಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕಾರ್ನರ್ ಶೇಪಿನಿಂತು ಅದು ಡಿಲೀಟ್ ಆಯಿತು. ಸೊ ಹೀಗೆ ಏನು ಕಾರ್ನರ್ಸು ಡಿವೈಡ್ ಆಗಿದೆ, ಈ 2 ಕಾರ್ನರ್ಸು ನೀವು ಜಾಯಿನ್ ಮಾಡಬೇಕು ಅಂದಾಗಲೂ ಕೂಡ ಸೇಮ್ ಟೂಲ್ನ ಯೂಸ್ ಮಾಡ್ತೀವಿ. ಸೊ ಅಗೇನ್ ಟ್ರಿಮ್ ಆ್ಯಂಡ್ ಎಕ್ಸ್ಟೆಂಡ್ ಏನಿದೆ ಅದನ್ನೇ ಸೆಲೆಕ್ಟ್ ಮಾಡಿ, ಫಸ್ಟ್ ವಾಲ್, ಸೆಕೆಂಡ್ ವಾಲ್. ಸೊ ನೀವು ಹೀಗೆ ಜಾಯಿನ್ ಕೂಡ ಮಾಡ್ಬೋದು. ಸೊ ಟ್ರಿಮ್ ಕೂಡ ಮಾಡ್ಬೋದು,
ವಾಲ್ನ ಜಾಯಿಂಟ್ ಎಕ್ಸ್ಟೆಂಡ್ ಆಗಿ ಕೂಡ ಯೂಸ್ ಮಾಡ್ಬೋದು ಒಂದೇ ಟೂಲಲ್ಲಿ. ಕ್ಲಿಯರ್? ಸೊ ಇದು ಕಾರ್ನರ್ ಶೇಪ್ಸ್ಗೆ ಯೂಸ್ ಮಾಡೋಂಥದ್ದು. ನೆಕ್ಸ್ಟ್ ಬಂದು ಟ್ರಿಮ್ ಆ್ಯಂಡ್ ಎಕ್ಸ್ಟೆಂಡ್ ಸಿಂಗಲ್ ಎಲಿಮೆಂಟ್ ಅಂದರೆ ಒಂದೇ ಸರಿ ಟ್ರಿಮ್ ಆ್ಯಂಡ್ ಎಕ್ಸ್ಟೆಂಡ್ಸ್ನ ಅಟ್ ಎ ಟೈಮ್ ಯೂಸ್ ಮಾಡೋಂಥದ್ದು. ಸೊ ಈ ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಓಡ್ಬೋದು. ಎಕ್ಸ್ಟ್ರಾ ಆಪ್ಷನ್ಸ್ ಏನಿತ್ತು ಅದು ಕಟ್ ಆಯಿತು. ಓಕೆ, ಇದು ಸೆಲೆಕ್ಟ್ ಮಾಡಿದೆ, ರಿಮೈನಿಂಗ್ ಪೋರ್ಷನ್ಸು ಡಿಲೀಟ್ ಆಯಿತು. ಸೊ ಈ ಪೋರ್ಷನ್ಸ್ ಡಿಲೀಟ್ ಆಗಬೇಕು ಅಂದಾಗ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನು ರಿಮೈನಿಂಗ್ ಪೋರ್ಷನ್ಸ್ ಇತ್ತು ಅದು ಡಿಲೀಟ್ ಆಯಿತು. ಸೊ ಈ ಪೋರ್ಷನ್ಸ್ ಡಿಲೀಟ್ ಆಗಬೇಕಂದ್ರೆ ಫಸ್ಟ್ ಪಾಯಿಂಟ್ ಟ್ರಿಮ್ ಆ್ಯಂಡ್ ಎಲಿಮೆಂಟ್ ಫಸ್ಟ್ ಸೆಗ್ಮೆಂಟ್ ಆ್ಯಂಡ್ ಸೆಕೆಂಡ್ ಸೆಗ್ಮೆಂಟ್ ಈ ಪೋರ್ಷನ್ಸ್ ಡಿಲೀಟ್ ಆಯಿತು. ಓಕೆ, ನೀವು ಹೀಗೆ ಸಿಂಗಲ್ ಎಲಿಮೆಂಟ್ ಕೂಡ ಯೂಸ್ ಮಾಡ್ಬೋದು. ಇದು ಒಂದೇ ವಾಲಲ್ಲಿ ಏನು ಎಕ್ಸ್ಟ್ರಾ ಪೋರ್ಷನ್ಸ್ ಇದೆ ಅಟ್ ಎ ಟೈಮ್ ನೀವು ಡಿಲೀಟ್ ಮಾಡಬೇಕು ಅಂತ ಅಂದಾಗ ಟ್ರಿಮ್ ಆ್ಯಂಡ್ ಎಕ್ಸ್ಟೆಂಡ್ ಮಲ್ಟಿಪಲ್ ಎಲಿಮೆಂಟ್ ಅಂತ ಆಪ್ಷನ್ಸ್ ಏನಿದೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಫಸ್ಟು ಯಾವುದು ನೀವು ಬೇಸಾಗಿ ಫಸ್ಟ್ ಪಾಯಿಂಟ್ ತೊಗೋತಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡಿ, ಈ ವಾಲ್ನ ಸೆಲೆಕ್ಟ್ ಮಾಡಿದ್ರೆ ಈ ಪೋರ್ಷನ್ಸ್ ಡಿಲೀಟ್ ಆಗುತ್ತೆ. ಸೊ ಈ ಸೈಡ್ ಇರೋ ವಾಲ್ನ ಸೆಲೆಕ್ಟ್ ಮಾಡಿದ್ರೆ ಈ ಪೋರ್ಷನ್ಸ್ ಡಿಲೀಟ್ ಆಗುತ್ತೆ. ಸೊ ನೀವು ಹೀಗೆ ಸೇಮ್ ವಾಲ್ಗೆ ಮಲ್ಟಿಪಲ್ ಟ್ರಿಮ್ ಮತ್ತು ಎಕ್ಸ್ಟೆಂಡ್ ಆಪ್ಷನ್ಸ್ನ ಯೂಸ್ ಮಾಡ್ಬೋದು ಸೇಮ್ ವಾಲ್ಗೆ. ಸೊ ಟ್ರಿಮ್ ಮತ್ತು ಎಕ್ಸ್ಟೆಂಡ್ ಟೂಲ್ಸ್ನ ಹೇಗೆ ಯೂಸ್ ಮಾಡೋದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬಂದು ಸ್ಕೇಲ್ ಮತ್ತು ಅರೆ ಮಾಡಿಫೈಯಿಂಗ್ ಟೂಲ್ಸ್ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.